ಮಹದಾಯಿ ಮತ್ತು ಕಳಸಾ ಬಂಡೂರಿ ಯೋಜನೆ ಉತ್ತರ ಕರ್ನಾಟಕ ಭಾಗದ ಜನರ ಜೀವನಾಡಿ. ಇದೇ ಒಂದು ಕುಡಿಯೋ ನೀರಿಗಾಗಿ ದೇಶದಲ್ಲಿಯೇ ಸುದೀರ್ಘ ಹೋರಾಟ 75ಗಳು ಬಂದಾಗಿವೆ. ಇಲ್ಲಿನ ರೈತರು ಹೋರಾಟ ಮಾಡಿದ ಫಲವಾಗಿ ಸಿಕ್ಕಿದ್ದು ಲಾಟಿನೇಟು, ಬೂಟಿನೇಟು, ಸೆರೆವಾಸ. ಆದರೆ ಇಲ್ಲಿವರೆಗೂ ಕಾಲುವೆಗೆ ಹನಿ ನೀರು ಬಂದಿಲ್ಲ. ಇದರ ನಡುವೆ ಇಲ್ಲಿ ಅಂತಂದರೆ ಮತ್ತೆ ಕೇಂದ್ರ ಸರ್ಕಾರ ಕರ್ನಾಟಕಕ್ಕೆ ಘೋರ ಅನ್ಯಾಯ ಮಾಡಿದೆ. ಇಲ್ಲಿ ರಾಜ್ಯ ಸರ್ಕಾರ ಕಳಿಸಿದಂತಹ ಪ್ರಸ್ತಾವನೆಯನ್ನು ರಿಜೆಕ್ಟ್ ಮಾಡಿ ರಾಜ್ಯ ಸರ್ಕಾರಕ್ಕೆ ವಾಪಸ್ ಕಳಿಸಿದೆ. ಈ ಸಂಪರ್ಕಕ್ಕೆ ಹೋರಾಟಗಾರರು ಮತ್ತೊಂದು ಇಲ್ಲಿ ಅಂತಂದರೆ ಹೋರಾಟಕ್ಕೆ ಅಣಿ ಆಗ್ತಾ ಇದ್ದಾರೆ. ನಾವು ಬಂಡಾಯ ಮಾಡ್ತೀವಿ, ಇಲ್ಲಿ ಮತ್ತೊಂದು ಬಂಡಾಯಕ್ಕೆ ನೀವು ಅವಕಾಶ ಮಾಡಿ ಕೊಡ್ಲಿಕ್ಕೆ ಹೋಗಬೇಡಿ ಅಂತೇಳಿ ಇಲ್ಲಿ ಅಂತಾರೆ ಒಂದು ಕೆಂಡಕಾರುವಂಥ ಕೆಲಸವನ್ನು ಇವತ್ತು ಅನ್ನದಾತರು ಮಾಡ್ತಾರೆ. ಈ ಸಂಪರ್ಕಕ್ಕೆ ನಾನು ರೈತರನ್ನೇ ಮಾತಾಡ್ತೀನಿ. ಸರ್, ಮುಂದೆ ಯಾವ ರೀತಿ ಇರುತ್ತೆ ಹೋರಾಟ? ಈಗ ಕೇಂದ್ರ ಸರ್ಕಾರ ಏನು ಮಾಡಿದೆ ನೋಡಿ, ವನ್ಯಜೀವಿ ಮಂಡಳಿಯಲ್ಲಿ ನಮ್ಮದು ಕಳೆದ 3-4 ವರ್ಷದಿಂದ ಪೆಂಡಿಂಗ್ ಇತ್ತು. ಅದೇನು ದೊಡ್ಡ ವಿಷಯ ಆಗಿಂಥದ್ದೇನಿಲ್ಲ. ಯಾಕೆಂದರೆ ಹೈ ಟೆನ್ಷನ್ ವೈರ್ನ 400 KV-ಯನ್ನು ಗೋವಾದಿಂದ ತಮಿಳ್ನಾಡುವರೆಗೆ ಉತ್ತರಾಖಂಡ್ವರೆಗೆ ತೊಗೊಂಡು ಹೋಗ್ತಾಯಿದ್ದಾರೆ. ಸಾಕಷ್ಟು 10 ರಾಜ್ಯಗಳಲ್ಲಿ ಒಂದು ವನ್ಯಜೀವಿಗಳ ಸಂರಕ್ಷಣಾ ಇದ್ದರೂ ಕೂಡ ಅಲ್ಲಿಂದ ತೊಗೊಂಡು ಹೋಗ್ತಾರೆ. ಇಲ್ಲಿ ಮಹದಾಯಿ ವಿಚಾರದಲ್ಲಿ ಕೇವಲ 1-2 ಕಿಲೋಮೀಟ್ರ್ ಮಾತ್ರ ಅರಣ್ಯ ಇದೆ, ಮಿಕ್ಕಿದ್ದೆಲ್ಲ ನಮ್ಮ ರೈತರ ಭೂಮಿ ಇದೆ. ಈ ಮಧ್ಯದಲ್ಲಿ ತೊಗೊಂಡೋಗೋಕ್ಕೆ ಯಾವುದೇ ಅಭ್ಯಂತರ ಇಲ್ಲ. ಆದರೆ ರಾಜಕಾರಣ ಮಾಡಬೇಕನ್ನೋ ವಿಚಾರದಲ್ಲಿ ಬಂಡಾಯ ದಿನವೇ 46ನೇ ವರ್ಷದ ಬಂಡಾಯ ದಿನ ನಾವೇನು ವಿಜಯೋತ್ಸವನ ಆಚರಣೆ ಮಾಡ್ತಾ ಇದ್ದೇವೆ, ಅದೇ ದಿನ ಭೂಪೇಂದ್ರ ಯಾದವ್ ಕೇಂದ್ರ ಮಂತ್ರಿ ನಮ್ಮ ಅಪ್ಲಿಕೇಶನ್ನ ತಿರಸ್ಕಾರ ಮಾಡಿ ಅಂತ ರಾಜ್ಯ ಸರ್ಕಾರಕ್ಕೆ ಪತ್ರವನ್ನು ಹಾಕ್ತಾರೆ. ಮತ್ತೊಂದು ಬಂಡಾಯ ಮಾಡಬೇಕನ್ನುವಂಥ ನಿಟ್ಟಿನಲ್ಲಿ ನಮಗೆ ಇವತ್ತು ಕೇಂದ್ರ ಸರ್ಕಾರ ಅವರೇ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ನಾವು 1 ವಾರ ನೀರಿನ ಗಡುವನ್ನು ಕೊಡ್ತೇವೆ. 1 ವಾರದಲ್ಲಿ ಪ್ರಹ್ಲಾದ್ ಜೋಶಿ ಅವರು ಮಧ್ಯಸ್ಥಿಕೆ ವಹಿಸಿ ಇದನ್ನು ಸರಿಪಡಿಸಿದರೆ ಮತ್ತೊಂದು ಬಂಡಾಯ ಆಗೋದ್ರಲ್ಲಿ ಎರಡನೇ ಮಾತಿಲ್ಲ ಅಂತೇಳಿ ಕೇಂದ್ರ ಸರ್ಕಾರಕ್ಕೆ ನಾವು ಎಚ್ಚರಿಕೆಯನ್ನು ಕೂಡ ಕೊಡ್ತೇವೆ. 1 ವಾರ ಮಾತ್ರ ಇವತ್ತು ಕೇಂದ್ರ ಸರ್ಕಾರ ಗಡುವು. 1 ವಾರ ಗಡುವು ಕೊಡ್ತೇವೆ. ಅಷ್ಟರೊಳಗೆ ಸರಿಪಡಿಸಿ ಸರಿ ಇಲ್ದಿದ್ರೆ 4 ಜಿಲ್ಲೆಯ ಪ್ರಮುಖವಾದಂಥ ಎಲ್ಲ ಮುಖಂಡರು ಇವತ್ತು ನಮ್ಮ ಜೊತೆಗೆ ಸಂಪರ್ಕದಾಗಿದ್ದಾರೆ. ಇವತ್ತು ಪ್ರೆಸ್ ಮೀಟ್ ಮಾಡೇವೆ. ಇನ್ನೊಂದು ವಾರದಲ್ಲಿ 4 ಜಿಲ್ಲೆಯ ಪ್ರಮುಖರು ಸೇರಿಕೊಂಡು ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಮಾಡಬೇಕು. ಅದು ಮತ್ತೊಂದು ಬಂಡಾಯ ರೀತಿ ತಿರುವು ತಗೊಳ್ಳುವುದರಲ್ಲಿ ಎರಡನೇ ಮಾತಿಲ್ಲ. ಅಂಥ ಒಂದು ಬಂಡಾಯದ ಹೋರಾಟಕ್ಕೆ ನಾಂದಿ ಹಾಡಬಾರ್ದು ಕೇಂದ್ರ ಸರ್ಕಾರ. ಅದಕ್ಕಿಂತ ಮುಂಚೆ ನಮ್ಮ ಪರವಾಗಿ ಆದೇಶ ಮಾಡಿಸ್ಬೇಕಂತೆ ಒತ್ತಾಯ ಮಾಡ್ತೇವೆ. ಓಕೆ, ಥ್ಯಾಂಕ್ ಯು ಸರ್. ಸರ್, ಹೋರಾಟ ಯಾವ ರೀತಿ ಇರುತ್ತೆ ಮತ್ತು ಕೇಂದ್ರ ಸರ್ಕಾರ ಏನು ಮಾಡಿದೆ ರಾಜ್ಯ ಸರ್ಕಾರಕ್ಕೆ? ಕೇಂದ್ರ ಸರ್ಕಾರ ಮತ್ತು ಗೋವಾ ಸರ್ಕಾರ ಪದೇ ಪದೇ ಕರ್ನಾಟಕದ ನೀರಿನ ವಿಷಯದಲ್ಲಿ ಸಂಪೂರ್ಣವಾಗಿ ನಮ್ಮ ವಿರುದ್ಧ ಮಾಡ್ಕೊತ ಬರ್ತದೆ. ಟ್ರಿಬ್ಯುನಲ್ ಆಗಿರ್ಬೋದು, ಸುಪ್ರೀಂ ಕೋರ್ಟ್ನಲ್ಲಿ ಆಗಿರ್ಬೋದು, ಹಾಗೂ ಕೇಂದ್ರ ಸರ್ಕಾರದಲ್ಲಿ. ಯಾಕಂದರೆ ಈ ಭಾಗದಿಂದ ಸುಮಾರು 5-6 MP BJPಯ ಪ್ರಮುಖ MP ಇದ್ದಾರೆ, ಸಂಸತ್ ಸದಸ್ಯರಿದ್ದಾರೆ, ಹಾಗೂ ಕೇಂದ್ರದ ಪ್ರಭಾವಿ ಸಚಿವರಿದ್ದಾರೆ. ನಾನು ಹೇಳೋಕ್ಕೆ ಬಯಸ್ತೇನೆ ಅಂತಂದರೆ, ಕರ್ನಾಟಕದಿಂದ ಸುಮಾರು 20-21 MP BJP ಹಾಗೂ JDSದಿಂದ ಆರಿಸಿ ಹೋಗಿದ್ದಾರೆ. ನಾನು ಅವ್ರಿಗೆ ಹೇಳಲಿಕ್ಕೆ ಏನು ಬಯಸ್ತೀನಪ್ಪ ಅಂತಂದರೆ, ತಮ್ಮಲ್ಲಿ ಏನು ಛಾತಿ ಇದ್ದರೆ, ಯಾವ ರೀತಿ ನರೇಂದ್ರ ಮೋದಿ ಚಪ್ಪನಿಂದ ಛಾತಿ ಅಂತ ಏನು ಹೇಳ್ತಾ ಇದ್ದಾರಲ್ಲ, ಅದೇ ರೀತಿ ನೀವು ಕೂಡ ಅದೇ ರೀತಿ ಛಾತಿ ಇಟ್ಟುಕೊಂಡು ಪ್ರಧಾನಮಂತ್ರಿಗಳಿಗೆ ಮನವರಿಕೆ ಮಾಡಿ ವನ್ಯಜೀವಿ ಮಂಡಳಿ ಪರ್ಮಿಷನ್ ಕೊಡಿಸುವಂಥ ಕೆಲಸ ತಾವೆಲ್ಲರೂ ಮಾಡಬೇಕಂತ ತಮ್ಮ ಮುಖಾಂತರ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಒಂದು ವೇಳೆ ತಾವು ಮಾಡಲಿಲ್ಲ ಅಂತಂದ್ರೆ ಮುಂಬರೋ ದಿನಗಳೊಳಗೆ ಇಲ್ಲೇ ಅಡ್ಡಾಡಲಿಕ್ಕೆ ನಾವು ನಿಮಗೆ ಕೊಡೋದಿಲ್ಲ. ಯಾಕಂದರೆ ನೀರಿನ ವಿಚಾರದೊಳಗೆ ತಾವು ರೈತರಿಗೆ ಮಾಡ್ತಿರುವ ಮೋಸ ಅದು ಸಂಪೂರ್ಣವಾಗಿ ಮೋಸ ಮಾಡ್ತಾಯಿದ್ರೆ. ಯಾಕಂದರೆ ಈ ಜಿಲ್ಲೆಗೆ ಸುಮಾರು ಒಂದು ಹೋರಾಟದ ಒಂದು ಶಕ್ತಿ ಇದೆ. ಕರ್ನಾಟಕ ಏಕೀಕರಣದ ಗಂಡುಮೆಟ್ಟಿನ ಸ್ಥಳ ಇದೆ. ಇಲ್ಲಿಂದ ಹೋರಾಟ ಪ್ರಾರಂಭ ಮತ್ತು ಇಡೀ ರಾಜ್ಯಕ್ಕೆ, ಇಡೀ ದೇಶಕ್ಕೆ ಸಂಬಂಧಪಡುವಂಥ ವಿಚಾರ ಆಗ್ತದೆ. ಮುಂಬರೋ ದಿನಗಳೊಳಗೆ ಇಲ್ಲೇ ಯಾವುದೇ ಕೇಂದ್ರ ಮಂತ್ರಿ ಬಂದರೂ ಅವ್ರಿಗೆ ಘೇರವ್ ಹಾಕಿ ನಾವು ಹೋರಾಟ ಮಾಡುವಂಥ ಪರಿಸ್ಥಿತಿ ಬರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ನನ್ನ ಹೆಸರು ಬಾಬಾಜಾನ್ ಮುದೋಳ್. ಥ್ಯಾಂಕ್ ಯು ಸರ್. ಈಗಾಗಲೇ ರಾಜ್ಯ ಸರ್ಕಾರ ಮಹದಾಯಿ ಮತ್ತು ಕಳಸಾ ಬಂಡೂರಿ ಯೋಜನೆ ಒಂದು ಕಾಮಗಾರಿ ಮಾಡಲು 1,500 ಕೋಟಿ ರೂಪಾಯಿನ ಮೀಸಲಿಟ್ಟಿದೆ. ಆದರೆ ಇದಕ್ಕೆ ಅನುಮತಿ ಬೇಕಾಗಿದ್ದು ಕೇವಲ ವನ್ಯಜೀವಿ ಮಂಡಳಿ. ಆದರೆ ವನ್ಯಜೀವಿ ಮಂಡಳಿ, ಕೇಂದ್ರದ ವನ್ಯಜೀವಿ ಮಂಡಳಿ ನಿರಂತರವಾಗಿ ಇಲ್ಲಂದರೆ ರಾಜ್ಯ ಸರ್ಕಾರ ಕಳಿಸಿದಂಥ ಒಂದು ಪ್ರಸ್ತಾವನೆಯನ್ನು ರಿಜೆಕ್ಟ್ ಮಾಡ್ತಾ ಇವತ್ತು ಉತ್ತರ ಕರ್ನಾಟಕದ ಭಾಗದ ರೈತರಿಗೆ ಮತ್ತೆ ಘೋರ ಅನ್ಯಾಯ ಮಾಡಿದೆ. 1 ವಾರಗಳ ಕಾಲ ಇವತ್ತು ಕೇಂದ್ರ ಸರ್ಕಾರಕ್ಕೆ ಗಡುವು ಕೊಡ್ತೀವಿ, ಕೇಂದ್ರ ಸರ್ಕಾರ ಇಲ್ಲಂದರೆ ಏನಾದರೂ ಅನುಮತಿ ಕೊಡದೆ ಹೋದರೆ ಮತ್ತೆ ಬೀದಿಗಿಳಿತೀವಿ, ನವಲಗುಂದ ನರಗುಂದ ಏನು ಬಂಡಾಯ ಆಗಿತ್ತು ಅದೇ ರೀತಿಯಾಗಿ ಮತ್ತೊಂದು ಬಂಡಾಯ ಮಾಡ್ತೀವಿ ಅಂತ ಒಂದು ಎಚ್ಚರಿಕೆಯ ಸಂದೇಶವನ್ನು ಇವತ್ತು ಅನ್ನದಾತರು ಕಳಿಸ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಜೊತೆ ಯಲ್ಲಪ್ಪ ಸೋಲರಗೊಪ್ಪ, TV5 ಹುಬ್ಬಳ್ಳಿ.